ನ್ಯಾಯಯಾತ್ರೆಯಲ್ಲಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಕಾರಿನ ಹಿಂದಿನ ಗಾಜು ಕಾರಲ್ಲಿ ಪುಡಿಯಾಗಿ ಹೋಗಿದೆ. ಅದು ಬಿಹಾರದಿಂದ ಪಶ್ಚಿಮ ಬಂಗಾಳದ ಮಾಲ್ಡಾ ಪ್ರದೇಶವನ್ನು ಪ್ರವೇಶಿಸುವಂತಹ ಹೊತ್ತಿನಲ್ಲಿ ಕೂಡಲೇ ಹತ್ತಿಕೊಂಡಿತು ಜಗಳ ಇಬ್ಬರಲ್ಲಿ. ಅದು ಅಧೀರ್ ರಂಜನ್ ಚೌಧರಿ ಮತ್ತು ಇತರರು ಹೇಳಿಬಿಟ್ಟರು ಇದೆಲ್ಲ ಮಮತಾ ಬ್ಯಾನರ್ಜಿ ಕಡೆಯವರೇ ಮಾಡಿಸಿರೋದು ಅಂತ. ಆಯ್ತಾ? ಆಮೇಲೆ ಮಮತಾ ಬ್ಯಾನರ್ಜಿ ಮೇಡಮ್ ಹೇಳಿದ್ರೆ ರೈ ನಮ್ಮೂರೇ ಅಲ್ಲ ಅದು ಬಿಹಾರ, ಅದು ಬಿಹಾರದಲ್ಲಾಗಿರೋದು, ಬಾರ್ಡ್ರು ಬಿಹಾರ್ ಕಡೆ ಅದು ಅಂತಂದ್ರು. ಆಮೇಲೆ ಕಾಂಗ್ರೆಸ್ನವ್ರು ಹೇಳ್ಬಿಟ್ರು ಯಾರು ಮಾಡಿಲ್ಲಪ್ಪ, ಬಿಹಾರನೂ ಇಲ್ಲ ಪಶ್ಚಿಮ ಬಂಗಾಳನೂ ಇಲ್ಲ. ಅದು ಒಂದು ಲೇಡಿ ಅಡ್ಡ ಬಂದ್ಬಿಟ್ಲು ಕಾರ್ಗೆ ಟಡಕ್ ಅಂತ, ಸಡನ್ ಬ್ರೇಕ್ ಆಗ ಬ್ರೇಕ್ ಹಾಕಿದ್ರು. ಹಿಂದ್ಗಡೆ ಸೆಕ್ಯೂರಿಟಿಗೆ ಇಟ್ಕೊಂಡಿದ್ದು ರೋಪ್ ಅದು ಹೊಡೆದ್ಬಿಟ್ಟು ಗ್ಲಾಸ್ ಪೀಸ್ ಹೊಡೆದಾಯ್ತು, ಗ್ಲಾಸ್ ಎಲ್ಲ ಹೊಡೆದಾಯ್ತದು ಅಂತ ಅವರು ಹೇಳಿದ್ರು. ಹೋಟೆಲೆಲ್ಲ ಬಡ್ದಾಡ್ಕೊಂಡ್ರು ಚೆನ್ನಾಗಿ, ಒಬ್ಬರ ಮೇಲೆ ಒಬ್ಬರು. ಕಾಂಗ್ರೆಸ್ಸು TMCಯ ಗಲಾಟೆ ಸುಮಾರಾಗಿ ಹೀಟ್ ಆಗ್ತಾ ಇದೆ. ಓಕೆ, ಇನ್ನು ನಾಮಫಲಕಗಳಲ್ಲಿ ಬಂಗಾಳದಲ್ಲಿ ಕಾಂಗ್ರೆಸ್ ಸಂಘನ ಯಾಕೆ ತೊರೆದೆ ಅಂತ ಮೇಡಮ್ ಹೇಳಿದಾರೆ ಒಂದು ಕಡೆ. ಯಾಕೆ ಬಿಟ್ರಿ ಮೇಡಮ್ ನೀವು ಅಂತಂದರೆ, ನಾನು ಇವತ್ತು ಹೇಳ್ತೀನಿ ತಗೊಳ್ರಿ ನಿಮಗೆ ಸತ್ಯವನ್ನ ಅಂತ ಬಗೆದು ತೆಗೆದಿದ್ದಾರೆ. ಏನದು ಅಂದರೆ CPM ಪಕ್ಷನ ನಾನು ಯಾವತ್ತಿಗೂ ಕ್ಷಮಿಸಲ್ಲ, ಅದಕ್ಕೆ ಕಾಂಗ್ರೆಸ್ ಜೊತೆ ಮೈತ್ರಿ ಕಡ್ಕೊಂಬಿಟ್ಟೆ ಅಂತ. ಯಾಕೆ ಮೇಡಮ್ ಬೆಂಗಳೂರಿಗೆ ಬಂದಾಗ ಗೊತ್ತಾಗ್ಲಿಲ್ವಾ? ಮೂರು ಸಭೆಗಳು ಮಾಡಿದಾಗ ಗೊತ್ತಾಗಲಿಲ್ವಾ? ಮತ್ತೆ ಎಸ್, ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಮಾಡುವ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಅಂತ ಸುದ್ದಿ ಹಬ್ಬಿತ್ತು. ಈ ಬೆನ್ನಲ್ಲೇ ರಾಜಭವನ ಸ್ಪಷ್ಟನೆ ಕೊಟ್ಟಿದೆ. ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ತಿರಸ್ಕರಿಸಿಲ್ಲ. ಫೆಬ್ರವರಿ 12ರಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತಾ ಹಿನ್ನೆಲೆಯಲ್ಲಿ ಅಲ್ಲಿಯೇ ಮಸೂದೆ ಮಂಡಿಸುವಂತೆ ಸಲಹೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಸಿಎಂ ಕೂಡ ಇದನ್ನೇ ಅರ್ಥೈಸುವ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ DCM ಮಾತ್ರ ವ್ಯತಿರಿಕ್ತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ದು, ಅದಕ್ಕೆ ಅವರು ಕಳಿಸಿದ್ರು. ಏನು ಬೇರೆ ಇನ್ನೇನು ಹೇಳಿಲ್ಲ. ಇಲ್ಲ, ನನ್ನ ಪ್ರಕಾರ ಅದು ಸರಿ ಇದೆ ಅನ್ಸುತ್ತೆ. ಗವರ್ನರು ತಮ್ಮ ಕಳಿಸಿದಾಗ ಅಸೆಂಬ್ಲಿ ಸೆಷನಲ್ಲಿ ಇರಲ್ಲ, ಆದಮೇಲೆ ಸೆಷನ್ ಕರೆದುಬಿಟ್ಟಿದ್ದಾರೆ. ನಾನು ಯಾಕೆ ಅದಕ್ಕೆ ಸೈನ್ ಹಾಕಬೇಕು? ಯಾಕಂದರೆ ಆರ್ಡಿನೆನ್ಸನ್ನು ಇಟ್ಕೊಂಡಿರೋದು ಯಾಕೆ ಅಸ್ತ್ರವನ್ನು ಅಂದರೆ, ಸೆಷನ್ ನಡೀದೇ ಇರೋ ಸಂದರ್ಭದಲ್ಲಿ ಅತ್ಯಂತ ಜರೂರಾಗಿ ಯಾವುದಾದ್ರೂ ಬಂದಾಗ ಅದನ್ನು ಮುಂದಕ್ಕೆ ಹಾಕುವ ಸ್ಥಿತಿಯಲ್ಲಿ ಇಲ್ಲದಿದ್ದಾಗ ತಾತ್ಕಾಲಿಕವಾಗಿ ಸುಗ್ರೀವಾಜ್ಞೆಯ ಮೂಲಕ ಆದೇಶವನ್ನು ಮಾಡಿಕೊಂಡು ತತ್ಕ್ಷಣದಲ್ಲಿ ಬರುವಂತಹ ಯಾವುದೇ ಅಸೆಂಬ್ಲಿ ಏನು ಬರುತ್ತೆ, ವಿಧಾನಸಭೆ ಬರುತ್ತೆ ಅಥವಾ ಪರಿಷತ್ ಬರುತ್ತೆ, ಅಲ್ಲಿ ಅದನ್ನು ಪಾಸ್ ಮಾಡ್ಕೋಬೇಕು ಅಂತಲೇ ಇರೋದದು. ಹಾಗಾಗಿ ಸರಿ ಇದೆ, ಅದು ದೊಡ್ಡ ಇದಿಲ್ಲ. ಇದು ಪಾಸ್ ಆದಮೇಲೆ ಗವರ್ನರ್ ಏನಾರು ಅಪ್ರೂವಲ್ ಕೊಡದೆ ಇಟ್ಕೊಂಡು ಕೂತಿದ್ದಾರೆ ಅಂತಂದರೆ ಆವಾಗ ನೋಡ್ಕೊಳ್ಳೋಣ, ಅದನ್ನು ಅದು ಏನು ಮಾಡಬೇಕು ಆವಾಗ ನೋಡೋಣ. ಸಾರ್ವತ್ರಿಕ ಚುನಾವಣೆಯಲ್ಲಿ ತುಮಕೂರಿನಿಂದ ಸ್ಪರ್ಧೆ ಮಾಡಲು ಮಾಜಿ ಮಂತ್ರಿ ಸೋಮಣ್ಣ ಅವರು ಬಯಸಿದ್ದಾರೆ. ಇತ್ತೀಚೆಗಷ್ಟೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರನ್ನ ಬಿಡದಿಯ ತೋಟದ ಮನೆಯಲ್ಲಿ ಭೇಟಿ ಮಾಡಿದ್ದಾರೆ. ಹೈಕಮಾಂಡ್ ಬಳಿ ನನ್ನ ಪರವಾಗಿ ಅಭಿಪ್ರಾಯವನ್ನ ಹೇಳಿ, ಒಂದೊಮ್ಮೆ ತುಮಕೂರು ಟಿಕೆಟ್ ಸಿಗದೇ ಇದ್ರೆ ರಾಜ್ಯಸಭೆ ಸ್ಥಾನಕ್ಕಾದ್ರೂ ನನ್ನ ಪರಿಗಣಿಸುವಂತೆ ಹೇಳಿ ಅಂತ ಮನವಿ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಮಧ್ಯೆ ಬಿಜೆಪಿ ಜೊತೆ ಮೈತ್ರಿಗೆ ಜನಾರ್ದನ ರೆಡ್ಡಿ ಮುಂದಾಗಿದ್ದಾರೆ. ವಿಲೀನಕ್ಕೆ ಒಪ್ಪಿಲ್ಲ. ಈ ಬಗ್ಗೆ ಒಂದೆರಡು ದಿನದಲ್ಲಿ ಅಧಿಕೃತ ಆಗಬಹುದು. ಮೈತ್ರಿನಾ ಅವ್ರ ಪಾರ್ಟಿ? ಹೌದು ಸರ್. ಐಸಿ ಆ ಲೆವೆಲಲ್ಲಿದ್ದಾರಾ? ಓಕೆ. ಇನ್ನು ಕುಮಾರಸ್ವಾಮಿ ಅವರು ಫಸ್ಟ್ ನಿಮ್ಮ ಸೀಟ್ ಡಿಸೈಡ್ ಮಾಡ್ರಪ್ಪ. ಏನಿದು ಊರಿನಲ್ಲಿರೋರೆಲ್ಲ ಬಂದು ನಿಮ್ಮ ಹತ್ರಿಗೆ ಬಂದು ಕೇಳ್ತಾರೆ. ಫಸ್ಟ್ ನಿಮ್ದು ಎಷ್ಟು ಹೇಳ್ರಿ, ಅದು ಡಿಸೈಡ್ ಮಾಡಿರಿ, ಆಮೇಲೆ ನೋಡೋಣ ಬೇರೆಯವ್ರದ್ದು. ಆಲ್ ರೈಟ್, ಅದೇನೋ ಮಾಡ್ಕೊಳ್ಳಿ. ನೋಡ್ತೀವಲ್ಲ, ನಾವು ಇಲ್ಲೇ ಇರ್ತೀವಲ್ಲ, ಇನ್ನು 3-4 ತಿಂಗಳಲ್ಲೆಲ್ಲ ಏನು ಮೇಲೆ ಕೆಳಗೆ ಏನು ಆಗಲ್ವಲ್ಲ, ನೋಡೇ ನೋಡ್ತೀವಿ. ರಾಜಕೀಯದವ್ರು ಏನಾದ್ರು ಬುಡ್ದಾಡಕಳ್ರಪ್ಪ ಅಂತ ಜನ ಮಾತ್ರ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಭಾವೈಕ್ಯತೆ ತಾಣನೂ ಆಗ್ತಾ ಇದೆ, ಜನನೂ ಹೋಗ್ತಾ ಇದ್ದಾರೆ, ಬಾಯಿ ಬಂದಂಗೆ ಹೋಗ್ತಿದಾರಂತೆ. ಭಾಳ ಕಡೆನಲ್ಲಿ ಟಿಕೆಟೇ ಇಲ್ವಂತೆ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಇಲ್ಲಿಯವರೆಗೆ ಸುಮಾರು 15ರಿಂದ 18 ಲಕ್ಷ ಆಗಿರಬಹುದು ಅಂತಿದ್ದಾರೆ ಜನ. ಈಗ ಮಧ್ಯದಲ್ಲಿ ಏನಂದರೆ ಲಕ್ನೋದಿಂದ 350 ಮುಸ್ಲಿಮರು ಪಾದಯಾತ್ರೆ ಮೂಲಕ ಬಂದಿದ್ದಾರಂತೆ, ಬರಿಗಾಲಿನಲ್ಲಿ 150 ಕಿಲೋಮೀಟ್ರು. ಅಯ್ಯಯ್ಯ, ದರ್ಶನ ಮಾಡಿದ್ರಂತೆ. ಆಮೇಲೆ ಅವರು ಬಾಲರಾಮನನ್ನು ನಮ್ಮೆಲ್ಲರ ಪೂರ್ವಜ ಅಂದ್ರಂತೆ. ಹೆಂಗದು? ಬಾಲರಾಮನ ದಿವ್ಯ ದರ್ಶನವನ್ನು ಇಮಾಮಿಯೇ ಹಿಂದ್ ರಾಮ್ ಅಂತಿರೋ ಬಣ್ಣಿಸಿದ್ದಾರೆ. ಯಾತ್ರೆ ಏಕತೆ, ಭಾವೈಕ್ಯತೆ, ಸಾರ್ವಭೌಮತ್ವ, ಸಾಮರಸ್ಯ ಎಲ್ಲ ಸಾರಿದೆ ಅಂತೆಲ್ಲ ಅವರು ಹೇಳಿಕೊಂಡಿದ್ದಾರೆ. ಸರಿ, ಸಂತೋಷ. ಅದು ಅವ್ರಿಗೆ ಬಿಟ್ಟಿದ್ದಿದ್ದು, ಅಲ್ವೇ? ಆ ರೀತಿಯ ಭಾವನೆ ಬಂದರೆ ತುಂಬ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡುತ್ತೆ. ಭಾಳ ಜನಕ್ಕೆ ಕೆಲಸ ಇರಲ್ಲ ಆಗ. ಇದಕ್ಕೋಸ್ಕರನೇ ಕಾಯ್ತಿರೋರು, ಲಾಭ ಮಾಡಿ. ತುಂಬ ಜನಕ್ಕೆ ಕೆಲಸ ಇರಲ್ಲ. ಈ ರೀತಿ ತೀರ್ಮಾನ ಆಗ್ಬಿಟ್ರೆ ಎಲ್ಲ ಭಾಳ ಜನಕ್ಕೆ ಕೆಲಸ ಇರಲ್ಲ. ಎಸ್.
ಚೀನಾ ಗಡಿಯಲ್ಲಿ ಭಾರತದ ಕುರಿಗಾಹಿಗಳು ಸೈನಿಕರ ರೀತಿ ಚೀನಾದ PLA ಪಡೆಗಳಿಗೆ ಎದುರುಗೊಂಡಿರುವಂತಹ ಘಟನೆ ಲಡಾಖ್ನ ಕಾಕ್ಜಂಗ್ನಲ್ಲಿ ನಡೆದಿದೆ. ಭಾರತದ ಗಡಿ ಭಾಗದಲ್ಲಿ ಕುರಿ ಮೇಯಿಸೋದಕ್ಕೆ ಚೀನಾ ಸೈನಿಕರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕುರಿಗಾಹಿಗಳು ಮಾತ್ರ ಇದು ನಮ್ಮ ದೇಶದ ಭೂಭಾಗ ಅಂತ ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಆಯಿತು. ಕೊನೆ ಹಂತದಲ್ಲಿ ಕಲ್ಲನ್ನು ಎತ್ಕೊಂಡು ಹಾಕೋಕ್ಕೂ ಕೂಡ ಮುಂದಾದರೂ ಅಷ್ಟೊತ್ತಿಗಾಗಲೇ ಭಾರತದ ಸೈನಿಕರು ಅಲ್ಲಿ ಬಂದು ಆಗಬಹುದಾದಂತಹ ಘರ್ಷಣೆಯನ್ನ ತಪ್ಪಿಸಿದ್ರು. ಇದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ 10 ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಲೋಕಾಯುಕ್ತ ಬೆಳಗ್ಗೆ ಶಾಕ್ ಕೊಟ್ಟಿದೆಯಂತೆ. ರಾಜ್ಯದ 40 ಕಡೆ ಮಾಡಿದ್ದಾರೆ. ಅಪಾರ ಪ್ರಮಾಣದ ನಗದು ದಾಖಲೆ ಎಲ್ಲ ಎಂದಿನಂತೆ ವಶಪಡಿಸಿಕೊಂಡಿದ್ದಾರೆ. ತುಮಕೂರಿನ KRIDL ಅಧಿಕಾರಿ ಹನುಮಂತರಾಯಪ್ಪ, ಮಂಡ್ಯದ PWD ಇಂಜಿನಿಯರ್ ಹರ್ಷ ಅನ್ನೋರು, ಚಿಕ್ಕಮಗಳೂರಿನ CTO ನೇತ್ರಾವತಿ, ಆ ಥರ ತುಂಬ ಜನಕ್ಕೆ ಮಾಡಿದಾರಪ್ಪ. ಇವತ್ತು 10 ಜನಕ್ಕೇನೋ ಮಾಡಿದಾರಂತೆ. 40 ಕಡೆ ಆಲ್ ರೈಟ್, ಒಳ್ಳೇದು ಮಾಡಿ. ಎಸ್, ಛತ್ತೀಸ್ಗಢದ ದಂತೇವಾಡ ಸಮೀಪ ನಕ್ಸಲರು ನಿರ್ಮಾಣ ಮಾಡಿದಂತಹ ಭಾರೀ ಸುರಂಗವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಒಬ್ಬ ಮನುಷ್ಯ ಸರಾಗವಾಗಿ ಹೋಗಬಹುದು, ಗಾಳಿ ಬೆಳಕು ಎಲ್ಲ ಕೂಡ ಇರೋ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಭದ್ರತಾ ಪಡೆಗಳು ರಿಲೀಸ್ ಮಾಡಿದ್ದಾರೆ. ನಿನ್ನೆ ನಕ್ಸಲರು ಈ ಸುರಂಗದಿಂದಲೇ ಹೊರಬಂದು ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿ ನಡೆಸಿರಬಹುದಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಈ ಒಳ್ಳೆ ಹಮಾಸ್ನವರು ಗಾಜಾ ಪಟ್ಟಿನಲ್ಲಿ ತೋಡ್ಬಿಟ್ಟಿದ್ದಾರೆ ಇವರು. ಅದಕ್ಕಿಂತ ಭಯಂಕರವಾಗಿ ಮಾಡ್ಕೊಂಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು. ಏನಕ್ಕೆ ಮಾಡ್ಕೊಂಡ್ರು? ಇದರಿಂದ ಏನು ಸ್ಟ್ರಾಟಜಿನೋ ಗೊತ್ತಿಲ್ಲ. ಒಟ್ಟಲ್ಲಿ ಹಮಾಸ್ ಟನಲ್ ಇದ್ದಂಗಿದೆಯಪ್ಪ ನನಗೆ. ಕರೆಕ್ಟ್ ಸರ್. ನನಗೇನೋ ಹಂಗೆ ಕಾಣಿಸ್ತಿದೆ.